ನಾಗೇಂದ್ರ ಪ್ರಸಾದ್ ಸರ್ ಕಡೆಯಿಂದ ನಮ್ಮ ಫಿಲ್ಮ್ ಕಂಟೆಂಟ್ ಲಾಂಚ್ ಮಾಡ್ತಾ ಇದೀವಿ. ನಮ್ಗೆ ಇನ್ನೊಂದು ಸಪೋರ್ಟ್ ಮಾಡ್ತಾರೆ ನಾಗೇಂದ್ರ ಪ್ರಸಾದ್ ಸರ್. ಫಸ್ಟ್ ಫಿಲ್ಮ್ ದರ್ಪಣದಿಂದ ನಂಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅವರ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ದಯವಿಟ್ಟು ಅವ್ರ ವೇದಿಕೆ ಮೇಲೆ ಬಂದು ನಮ್ಮ ಕಂಟೆಂಟ್ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಪ್ರಿಯಾ ಪ್ರೊಡಕ್ಷನ್ಸ್ ಅವರ ಪಂಚೇಂದ್ರಿಯಂ ಸಿನಿಮಾದ ಎಲ್ಲರಿಗೂ ಶುಭವಾಗಲಿ. ಇದರ ಕಂಟೆಂಟ್ ಅನ್ನ ಆರಂಭ ಮಾಡಿ ಸರ್, ಒಳ್ಳೇದಾಗಲಿ. ಪಂಚೇಂದ್ರಿಯಂ ನನ್ನ 4ನೇ ಚಿತ್ರ ನಿರ್ದೇಶಕನಾಗಿ. ಮೊದಲನೇ ಚಿತ್ರ ದರ್ಪಣ ಪರಿಶುದ್ಧಂ ಆಗೋದೆಲ್ಲ ಒಳ್ಳೆದಕ್ಕೆ, ನಂತರ 4ನೇ ಚಿತ್ರ ಪರಿಶುದ್ಧಂ ನಿರ್ದೇಶಕನಾಗಿ. ಸಂಗೀತ ನಿರ್ದೇಶಕನಾಗಿ 54ನೇ ಫಿಲ್ಮ್ ಸೆನ್ಸರ್ ಆಗಿರೋದು. ರಾಜಪ್ರಿಯ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ 2ನೇ ಫಿಲ್ಮ್ ಜಕಣಾಚಾರಿ ಅಥವಾ ಶುಕ್ಲಾಚಾರಿ. ಆದ ನಂತರ ಸೆಕೆಂಡ್ ಫಿಲ್ಮ್ ಪಂಚೇಂದ್ರಿಯಂ. ನಮ್ಮ ಎಚ್ ಸೋಮಶೇಖರ್ ಸರ್ ಅವರ ಸಂಪೂರ್ಣ ನಿರ್ಮಾಣ ಸಹಕಾರ ಮತ್ತು ಪ್ರೀತಿ, ಅಫ್ಜಲ್ ಸರ್ ಅವರ ತಾಳ್ಮೆ ಮತ್ತು ಕಾರ್ಯನಿರ್ವಹಣೆ, ಮತ್ತು ವಿನಯ್ ಅವರು ಬರೀ ಆಕ್ಟರ್ ಆಗಲ್ಲದೆ ಒಂದು ಟೆಕ್ನಿಕಲ್ ಫೀಲ್ಡ್ ಕೂಡ ಇನ್ವಾಲ್ವ್ ಆಗಿ ನನ್ನ ಪರಿಶ್ರಮದ ಪ್ರತಿಫಲವೇ ಪಂಚೇಂದ್ರಿಯಂ. ಆಕ್ಚುಲಿ ನನ್ನ ಹೆಸರು ವಿನಯ್ ಸೂರ್ಯ ಅಂತ. ಈ ಹಿಂದೆ ರಾಜಪ್ರಿಯ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಜಕಣಾಚಾರಿ ತಮ್ಮ ಶುಕ್ಲಾಚಾರಿ ಅಂತ ಒಂದು ಸಿನಿಮಾ ಮೂಡ್ ಬಂದಿತ್ತು 2019ರಲ್ಲಿ. ಸೊ ನಮ್ಮ ತಂದೆಯವರ ಅದಕ್ಕೆ ನಿರ್ಮಾಪಕರು. ಅದರಲ್ಲಿ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದೆ ಚೈಲ್ಡ್ ಆರ್ಟಿಸ್ಟ್ ಆಗಿ. ಸೊ ಇದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊಂತಾ ಇರೋದು. ಸೊ ನನ್ನ ಕೋ ಆರ್ಟಿಸ್ಟ್ ಎಲ್ಲ ತುಂಬಾ ದೊಡ್ಡವರೇ ಸಿಕ್ಕಿದ್ದಾರೆ, ಅದು ನನ್ನ ಪುಣ್ಯ ಅನ್ಕೊಂತೀನಿ. ಸೊ ಇದರಲ್ಲಿ ರಾಹುಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದ್ರೆ ಎಲ್ಲ ಎಲಿಮೆಂಟ್ಸು ಇದೆ. ಲವ್, ಫೈಟ್ ಇದೆ, ಅಂಡ್ ಫ್ರೆಂಡ್ಶಿಪ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಕಾಲೇಜ್ ಹುಡುಗನ ಕ್ಯಾರೆಕ್ಟರು. ಅಂಡ್ ತುಂಬಾ ಚೆನ್ನಾಗಿತ್ತು, ಶೂಟಿಂಗ್ ಎಲ್ಲ ಚೆನ್ನಾಗಾಗ್ತು. ಸರ್ ಎಲ್ಲ ಹೇಳಿದ್ದಾರೆ, ಡೈರೆಕ್ಟರ್ ಸರ್, ನಾನು ಇನ್ನೇನು ಹೇಳೋದು ಜಾಸ್ತಿ ಏನಿಲ್ಲ. ಅಂಡ್ ಟೀಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲಿತೆ. ಅಂದ್ರೆ ನನ್ನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ಏನೇನು ನೋಡ್ಕೊಬೇಕು, ಕಲ್ತ್ಕೋಬೇಕು. ಫಸ್ಟ್ ಸಿನಿಮಾ ಅಲ್ಲ, ಸೊ ಕಲಿಯೋದು ತುಂಬಾ ಇತ್ತು, ಕಲಿತೆ. ಸೊ ಹಾಗೆ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅಂಕಲ್ ಆಡಿಯೋ ಮತ್ತು ಟೀಸರ್ ಲಾಂಚ್ ಮಾಡ್ಕೊಡ್ತಾ ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ. ಪಂಚೇಂದ್ರಿಯಂ ನಮ್ಮ ಆಲ್ಮೋಸ್ಟ್ ಆಲ್ ಕಾರ್ತಿಕ್ ವೆಂಕಟೇಶ್ ಸಿನಿಮಾ ಎಲ್ಲ ಆಕ್ಟ್ ಮಾಡಿದ್ದೀನಿ. ಒಂದು ಖುಷಿ ವಿಚಾರ ಅಂದರೆ ಎಲ್ಲ ಸಂಸ್ಕೃತದ ಪದಗಳನ್ನ ಇಟ್ಕೊಂಡು ಟೈಟ್ಲ್ ಇಡ್ತಾರೆ. ದರ್ಪಣ ಆಗಿರ್ಬೋದು, ಪಂಚೇಂದ್ರಿಯಂ ಆಗಿರ್ಬೋದು, ಖುಷಿ ಕೊಡೋದು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಬಟ್ ಒಂದು ವಿಷಯ ಹೇಳಬೇಕು ಅಂದರೆ, ಪ್ರತಿಯೊಂದು ಸಿನಿಮಾನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾಕೆ ಡಿಲೇ ಆಗುತ್ತೋ ಸಿನಿಮಾ ರಿಲೀಸ್ ಅನ್ನೋದು ಗೊತ್ತಿಲ್ಲ. ಅದೊಂಚೂರು ನಮ್ಮ ವೆಂಕಟೇಶ್ ಕಾನ್ಸಂಟ್ರೇಟ್ ಮಾಡಬೇಕು. ಥ್ಯಾಂಕ್ ಯು. ಎಲ್ಲ ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದಾರೆ. ಚಿತ್ರಕ್ಕೆ ಯಶಸ್ಸಾಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಪ್ರಾಯಶಃ ಮೊದಲನೇ ಬಾರಿಗೆ ಅನ್ಸುತ್ತೆ ನಾನು ಮೊನ್ನೆ 2 ವರ್ಷದ ಹಿಂದೆ ಮಾಯಾಮೃಗ ಅಂತ ನಾಯಕ ನಟನಾಗಿ ನಟಿಸಿದ್ದೆ. ಆ ಕಾಲ ಹೊರಟೋಯ್ತು. ನಿನಗೂ ವಯಸ್ಸಾಗೋಯ್ತು ಅನ್ನೋ ಕಾಲ ಬಂದಿದೆ ಇವಾಗ. ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ ತಂದೆಯಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಕಾರ್ತಿಕ್ ಅವ್ರು ಹೇಳಿದಾಗೆ ನನಗೆ 2 ಸಮಸ್ಯೆ ಇರುತ್ತೆ. ಒಂದು ಆಸ್ತಮಾ ಕಾಯಿಲೆ, ಮತ್ತೆ ಒಂದು ತೊದಲ್ಕೊಂಡು ಮಾತಾಡೋದು. ಅವೆರಡನ್ನೂ ಕೂಡ ಸಿನಿಮಾದಲ್ಲಿ ನಾನು ಮಾಡಿದ್ದು ಇದೇ ಮೊದಲ ಬಾರಿಗೆ. ಸ್ವಲ್ಪ ಹೊಸ ರೀತಿಯಾಗಿ ಆಗಿತ್ತು. ಇನ್ನೇನು ಪಾತ್ರದ ಬಗ್ಗೆ ನಾನು ಅಷ್ಟಾಗಿ ಹೇಳೋ ಹಾಗಿಲ್ಲ. ಕಥೆಯ ಹಿನ್ನೆಲೆಯಲ್ಲಿ ಕಾರ್ತಿಕ್ ವೆಂಕಟೇಶ್ ಅದೇ ವಾಸು ಅವ್ರು ಹೇಳಿದಂಗೆ ಬಹಳ ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು ಶೂಟ್ ಮುಗಿಸ್ಕೋತಾರೆ. ಈಗ ಆಲ್ರೆಡಿ ಅವ್ರ ಕೈಲಿ ಮಾನ್ಸ್ಟಾರು ಮತ್ತೆ ಇನ್ನೊಂದ್ 2 ಸಿನಿಮಾಗಳು ಕೈಲಿದೆ. ಆಲ್ರೆಡಿ ಯಾವಾಗ್ಲೂ ಬಿಸಿ ಇರ್ತಾರೆ, ನಮ್ಮನ್ನು ಬ್ಯುಸಿ ಆಗಿರ್ತಾರೆ. ಅದಕ್ಕೋಸ್ಕರ ಕಾರ್ತಿಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸೋಮಶೇಖರ್ ಅವರು ಕೂಡ ನನ್ ಗೆಳೆಯರೆ. ಒಂದು ಸಂಕುತ್ಕಟ್ಟೆಯಲ್ಲಿ ಒಂದು ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದಾರೆ ಪುಟ್ಟದಾಗಿ. ಅವರು ಕೂಡ ಅದು 2ನೇ ಪ್ರಯತ್ನ. ಅವರು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಾಗೇಂದ್ರ ಪ್ರಸಾದ್ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕಾರ್ತಿಕ್ ವೆಂಕಟೇಶ್ ಅವರ ಚಿತ್ರದಲ್ಲಿ ನಾವೆಲ್ಲರೂ ಆಸ್ಥಾನ ಕಲಾವಿದರು. ಎಲ್ಲಾ ಸಿನಿಮಾಗಳಲ್ಲೂ ನಮ್ಮನ್ನ ಬಳಸ್ಕೋತಾರೆ, ಅದೊಂದು ಸಂತೋಷ. ಈಗ ಬಹುತೇಕ ನಿರ್ದೇಶಕರು ಹೀರೋ ಕರ್ನಾಟಕದವರು, ಹೀರೋಯಿನ್ ತಮಿಳುನಾಡವರು, ಪೋಷಕ ಪಾತ್ರಗಳು ಬೇರೆ ಬೇರೆ ರಾಜ್ಯಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಕನ್ನಡ ಕಲಾವಿದರು ಬದುಕೋದೇ ಕಷ್ಟ. ಆ ಪರಿಸ್ಥಿತಿ ಇರುವಾಗ ಕಾರ್ತಿಕ್ ಅಂತವರು ಅಪ್ಪಟ ಕನ್ನಡದ ಕಲಾವಿದರನ್ನ ಬಳಸ್ಕೊಂಡು ಕನ್ನಡ ಕಲಾವಿದರಿಗೆ ಕೆಲವು ದಿನಗಳ ಊಟದ ವ್ಯವಸ್ಥೆ ಮಾಡ್ತಾರೆ. ನಿಜವಲ್ಲೂ ನಿಮಗೆ ಆಭಾರಿಯಾಗಿರ್ತೀವಿ ಸರ್, ತುಂಬಾ ಸಂತೋಷ. ಈಗೆಲ್ಲ ಹೊಸದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಬಂದಿದೆ. ಅದರಲ್ಲಿ ನಾನು ಹೇಳಿದಾಗೆ ಹೀರೋ ಒಂದು ರಾಜ್ಯದವರು, ಹೀರೋಯಿನ್ ಇನ್ನೊಂದು ರಾಜ್ಯದವರು. ಪೋಷಕ ಕಲಾವಿದರಿಗೆ ಕೆಲಸನೇ ಇರಲ್ಲ. ಅಂದ್ರೆ ಕನ್ನಡ ಪೋಷಕ ಕಲಾವಿದರಿಗೆ ಬೇರೆ ಪೋಷಕ ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಅಲ್ಲಿ ಆ ಪೋಷಕ ಕಲಾವಿದರಿಗೆ ಬೇಕಾದ್ರೆ ಫ್ಲೈಟ್ ಅಲ್ಲಿ ಕರೆಸ್ತಾರೆ, ಸ್ಟಾರ್ ಹೋಟೆಲ್ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ನಮ್ಮಿಲ್ಲಿನ ಪೋಷಕ ಕಲಾವಿದರಿಗೆ ಕೊಡೋ ಪೇಮೆಂಟ್ ಕೊಟ್ರೆ ಸಾಕು ನಮ್ಗೆ. ಅಂತಹ ಪರಿಸ್ಥಿತಿನಲ್ಲಿ ನಮ್ಮ ಕಾರ್ತಿಕ್ ವೆಂಕಟೇಶ್ ಅಂತ ನಿರ್ದೇಶಕರು ನಮ್ಮ ಪೋಷಕ ಕಲಾವಿದರನ್ನ ಬಳಸ್ಕೊಂಡು ಅವ್ರ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅವರಿಗೆ ನಿಜ ಇನ್ನು ಮತ್ತೊಮ್ಮೆ ನಿಮ್ಗೆ ಧನ್ಯವಾದ ತಿಳಿಸ್ತೀನಿ ಸರ್. ಪಂಚೇಂದ್ರಿಯಂ ಸೋಮಶೇಖರ್ ಸರ್
ಹಾಗೂ ನನ್ನ ನಡುವಿನ ಸ್ನೇಹದ ಒಂದು ನಂಬಿಕೆಯ ಒಂದು ಚಿತ್ರ ಅಂತ ಹೇಳ್ತೀನಿ. ಅವರು ಹೀಗೆ ಅವರು ಜಕಣಾಚಾರಿ ಅವ್ರ ಫಸ್ಟ್ ಫಿಲಮ್ ಇಂದನೂ ನನಗೆ ಅವ್ರ ಪರಿಚಯ. ಅವಾಗ ಫೋನ್ ಮಾತಾಡ್ತಾ ಇದ್ರು. ವಿನಯ್ ಸೂರ್ಯದು ಒಂದು ಆಲ್ಬಮ್ ಸಾಂಗ್ ನೋಡಿದ್ದೆ. ಯಂಗ್ ಒಂದು ಆರ್ಟಿಸ್ಟ್ ಆಗಿ ಚೆನ್ನಾಗಿ ಕಂಡೆ. ನಾನು ಜಸ್ಟ್ ಹಾಡ್ ನೋಡ್ಬಿಟ್ಟು ಅಪ್ರಿಶಿಯೇಟ್ ಮಾಡಿದೆ. ಸರ್ ಯಾವ್ದಾದ್ರು ಇದೆ ಕಂಟೆಂಟ್ ಮಾಡೋಣ ಅಂತ ಹೇಳಿದ್ರು. ಕಾರ್ತಿಕ್ಕು ಅದೇ ಟೈಮ್ನಲ್ಲಿ ಪರಿಶುದ್ಧಂ ಚಿತ್ರ ಮಾಡ್ತಾ ಇದ್ರು. ಅದರಲ್ಲಿ ನಾನು ಅಭಿನಯಿಸಿದ್ದೆ ಇನ್ಸ್ಪೆಕ್ಟರ್ ನಲ್ಲಿ. ಅವಾಗ ಅವರು ಈ ಚಿತ್ರದ ಒಂದು ಎಳೆ ಹೇಳಿದ್ರು, ಚೆನ್ನಾಗಿದೆ ಮಾಡೋಣ ಇರಿ, ಯಾರಾದ್ರೂ ಸಿಕ್ಕಿದ್ರೆ ನಿರ್ಮಾಪಕರು ಹೇಳ್ತೀನಿ ಅಂತ. ಜಸ್ಟ್ ಒಂದ್ ಲೈನ್ ಸರ್ಗೆ ಹೇಳ್ದೆ, ಅವರು ಒಪ್ಕೊಂಡ್ರು. ಕೇವಲ 1 or 2 days ನಲ್ಲಿ ಈ ಸಿನಿಮಾ ನಿರ್ಮಾಣಕ್ಕೆ ಎಲ್ಲರೂ ಜೊತೆಯಾದ್ವಿ. ಸೊ ವಿನಯ್ ಸೂರ್ಯ ಒಂದು ರೋಲ್ ಅಂತ ಫಿಕ್ಸ್ ಆಯ್ತು. ನನಗೂ ಒಂದು ಅಂದ್ರೆ ನಾನು ಸಣ್ಣ ಪುಟ್ಟ ರೋಲ್ ನಲ್ಲಿ ಅಭಿನಯಿಸ್ತಾ ಇದ್ರು. ಈ ಚಿತ್ರದಲ್ಲಿ ಕೋರಾ ಅನ್ನೋ ಒಂದು ಬಿಸ್ನೆಸ್ ಮೆನ್ ಅಥವಾ ಆಗರ್ಭ ಶ್ರೀಮಂತನ ಬಡವ ಮಗನಾಗಿ ಅಭಿನಯಿಸಿದ್ದೀನಿ. ಗಣೇಶ್ ರಾವ್ ಸರ್ ಹೇಳಿದ್ರು, ವಿನಯ್ ನಾನು ನಿಮ್ಮ ಮಗನಾಗಿ ಅಭಿನಯಿಸಿದ್ದೆ. ಹೌದು. ಸೊ ಈ ಚಿತ್ರ ಚೆನ್ನಾಗಿ ಬಂದಿದೆ. ಅಂದ್ರೆ ಕಾರ್ತಿಕ್ ವೆಂಕಟೇಶ್ ಏನ್ ಮಾಡಿರ್ತಾರೆ ಈ ಹಿಂದಿನ ಸಿನಿಮಾಗಳಿಗಿಂತ, ನಾವು ಕೊಟ್ಟಿರೋ ಬಡ್ಜೆಟ್ ನಲ್ಲಿ ಮತ್ತೆ ಅವ್ರಿಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ನನ್ನ ರಾಜ್ಪ್ರಿಯ ಪ್ರೊಡಕ್ಷನ್ ನಲ್ಲಿ 2ನೇ ಚಿತ್ರ ಪಂಚೇಂದ್ರಿಯಂ ಎಂಬ ಚಿತ್ರ. ಈ ಕಾರ್ತಿಕ್ ವೆಂಕಟೇಶು ಅಫ್ಜಲ್ ಅವರು ಸಿಕ್ಕಿದಾಗ ನನಗೆ ಕತೆ ಹೇಳಿದಾಗ ಅಫ್ಜಲ್ ಸರ್ ಕರ್ಕೊಂಬಂದಿದ್ದು ಅವ್ರನ್ನ, ಕಾರ್ತಿಕ್ ವೆಂಕಟೇಶ್ ಅವ್ರನ್ನ. ಅಲ್ಲಿ ಬಂದಾಗ ಈ ಒಂದು ಎಳೆ ಹೇಳಿದ್ರು. ಆ ಕತೆ ಚೆನ್ನಾಗಿ ಇಷ್ಟ ಆಯ್ತು. ಮತ್ತೆ ಕತೆಗೆ 2 ದಿನದಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆಲ್ಲ ಪ್ಲಾನ್ ಮಾಡಿದ್ರು. ನನಗೆ ಗೊತ್ತಿಲ್ಲ, ಕಾರ್ತಿಕ್ ವೆಂಕಟೇಶ್ ಅವ್ರಿಗೆ ಸುಮಾರು ಒಂದು 52 ಸಿನಿಮಾ ಏನೋ ಮಾಡಿದ್ದಾರೆ. ಅದರಲ್ಲಿ ಮೋಸ್ಟ್ ಒಂದು 18 ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ ನಲ್ಲಿ ಇದೆ. ಅವರ ಹಾಡಲ್ಲಿ ಏನೋ ಒಂದು ವಿಶೇಷತೆ ಇದೆ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ, ನಾನು 1 ನೋಟಲ್ಲಿ ಮಾಡ್ತೀನಿ, 2 ನೋಟಲ್ಲಿ ಮಾಡ್ತೀನಿ, ಅಥವಾ ಬೇರೆ ಏನೋ ಹೊಸದಾಗಿ ಕೊಡ್ತೀನಿ. ಏನಾದ್ರೂ ಹೊಸ ತುಡಿತ ಅವರಲ್ಲಿ ಯಾವಾಗ್ಲೂ ಇರ್ತದೆ. ಅದರಲ್ಲಿ ಸ್ಪೆಷಲಿ ಅವ್ರಿಗೆ ಲಾಸ್ಟ್ ಗೊತ್ತಿಲ್ಲ ಇನ್ನ ಯಾಕೆ ಅಂತ, ಏನೋ ಲಿಮ್ಕಾ ರೆಕಾರ್ಡ್ ಆಗ್ಬೇಕು ನಾನು 2 ನೋಟಲ್ಲಿ ಮಾಡಿರೋದು ಅಂತ ಹೇಳ್ತಾ ಇದ್ರು. ಮೇ ಬಿ ಅತಿ ಶೀಘ್ರದಲ್ಲಿ ನಿಮ್ಮ ಹಾಡುಗಳಿಗೆ ಬರಲಿ. ಯಾಕಂದ್ರೆ ಹಾಡುಗಳು ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ, ಕೇಳೋದಕ್ಕೆ ತುಂಬಾ ಹಿತವಾಗಿದೆ. ಸೋಮಶೇಖರ್ ಅವರು ನನ್ನ ಆತ್ಮೀಯ ಮಿತ್ರರು. ಮತ್ತೆ ವಿನಯ್ ಸೂರ್ಯನ ನಾನು ಬಹಳ ಚಿಕ್ಕಂದಿನಿಂದ ನೋಡಿದ್ದೀನಿ. ಹಾಗಾಗಿ ಅವ್ರ ಮೇಲಿನ ವಿಶೇಷ ಪ್ರೀತಿ ಅದು ಒಂದು ಕಾರಣ. ಮತ್ತು ಕಾರ್ತಿಕ್ ವೆಂಕಟೇಶ್, ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ. ನನಗೆ ನಮ್ಮ ಗಣೇಶ್ ರಾವ್ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಪೋಷಕ ಕಲಾವಿದರನ್ನ ಬೇರೆ ಬೇರೆ ಕಡೆಯಿಂದ ಕರ್ಸ್ಕೊಳ್ಳುವಂತ ಸಂದರ್ಭ. ಅದೆಲ್ಲ ನಿಜ. ಅಂದ್ರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಯಾವಾಗ ಡಿಜಿಟಲೈಸ್ ಆಗ್ಬಿಟ್ಟು, ಡಿಜಿಟಲೈಸ್ ಆದ್ಮೇಲೆ ಎಲ್ಲವೂ ಬದಲಾಗಬೇಕು ಮತ್ತು ಅದಕ್ಕೆ ನಾವು ಆ ಬದಲಾವಣೆಯ ಜೊತೆ ನಾವು ಬದುಕಬೇಕಾಗಿದೆ. ಅದು ಅನಿವಾರ್ಯ ಇರೋದ್ರಿಂದ ಇಡೀ ಸಿನಿಮಾನೇ ಹಾಗೆ. ಇವತ್ತು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಓಡೋದಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರು ಓಡೋದಿಲ್ಲ. ತುಂಬಾ 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 ಚೆನ್ನಾಗಿ ಮಾಡಿದ್ರೆ ಮಾತ್ರ ಓಡುವಂತ ಸಮಯ ಇದೆ. ಅದು ಕ್ವಾಲಿಟಿಯಲ್ಲಾಗ್ಲಿ, ಕಂಟೆಂಟ್ ಅಲ್ಲಾಗ್ಲಿ, ಅದರ ಆಚೆಗೆ ಪ್ರಚಾರದಲ್ಲಾಗ್ಲಿ. ಆಗ್ಲಿ ಯಾವಾಗ್ಲೂ ಹೇಳ್ತಿರ್ತೀನಿ ನಾನು, 2 ಸ್ಕ್ರಿಪ್ಟ್ ಬೇಕು ಸಿನಿಮಾಗೆ. ಸಿನಿಮಾಗೊಂದು ಸ್ಕ್ರಿಪ್ಟ್, ಅದ್ರ ಕಥೆ, ಅದನ್ನ ಪಾತ್ರಗಳ ಆಯ್ಕೆ, ಇವೆಲ್ಲ ಒಂದು ಸ್ಕ್ರಿಪ್ಟ್ ಆದ್ರೆ, ಸಿನಿಮಾ ಪ್ರಮೋಷನ್ಗೆ ಇನ್ನೊಂದು ಸ್ಕ್ರಿಪ್ಟ್ ಇಟ್ಕೊಂಡಿರ್ಬೇಕು ನಾವು. ಸಿನಿಮಾ ರೆಡಿ ಆದ್ಮೇಲೆ ಇದನ್ನ ಹೇಗೆ ನಾವು ಜನಕ್ಕೆ ತಲುಪಿಸ್ಬೇಕು. 2 ತರ. ಒಂದು, ನಮ್ಮ ಸಿನಿಮಾ ಇಡೀ ರಾಜ್ಯಕ್ಕೆ ಗೊತ್ತಾಗೋದಕ್ಕೆ ಹೆಚ್ಚು ಶ್ರಮ ಪಡ್ಬೇಕಾಗಿಲ್ಲ, ನಮ್ಮ ಮಾಧ್ಯಮ ಮಿತ್ರರು ತಲುಪಿಸ್ಬಿಡ್ತಾರೆ. ಎಲ್ರಿಗೂ ಪರಿಚಯ ಆಗುತ್ತೆ ಇಂಥದ್ದೊಂದು ಸಿನಿಮಾ ಬಂದಿದೆ ಅಂತ. ಆದ್ರೆ ಅದಷ್ಟಕ್ಕೆ ನಿಲ್ಲಬಾರದು, ಅದಷ್ಟೇ ಸಾಲದಿಲ್ಲ. ಈ ಸಿನಿಮಾನ ನಾನು ನೋಡ್ಬೇಕು ಅಂತ ಅನ್ನಿಸ್ಬೇಕು ಆಡಿಯನ್ಸ್ಗೆ, ಅದು ಇನ್ನೊಂದು ಸ್ಕ್ರಿಪ್ಟ್. ಹೀಗೆ 2-3 ತರದ ಪ್ರಚಾರ ಇವೆಲ್ಲ ಇರೋದ್ರಿಂದ ಇವೆಲ್ಲ ಬದಲಾವಣೆ ಸಹಜ. ಆ ಸಹಜತೆ ಜೊತೆ ನಾವು ಬದುಕಬೇಕಾಗಿದೆ. ಪಂಚೇಂದ್ರಿಯಂ ಸಿನಿಮಾ, ಇಡೀ ಕಲಾವಿದರ ತಂಡ, ನಮ್ಮ ವಿಕ್ಟರಿ ವಾಸು ಅವರಾಗ್ಲಿ, ಯತೀಶ್ ಅವರು, ಗಣೇಶ್ ರಾವ್ ಅವರು, ವಿನಯ್, ಪವನ್ ಮತ್ತು ಇನ್ನು ಸಂತು, ತುಂಬಾ ಜನ ಇದ್ದಾರೆ ಸಿನಿಮಾದಲ್ಲಿ.
ವಿಶೇಷವಾಗಿ ಸೂಪರ್ ಸ್ಟಾರ್ ಒಬ್ಬ ಪತ್ರಕರ್ತನಾಗಿ ಬಂದು ಅಲ್ಲಿಂದ ಇವೆಂಟ್ಸು ಬೇರೆ ಬೇರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ 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 ತಮ್ಮ ಅಭಿರುಚಿಯನ್ನ ಹಲವು ವಿಭಾಗಗಳಲ್ಲಿ ವಿಸ್ತರಿಸ್ಕೊಳ್ತಾ ಇರುವಂತ ನಮ್ಮ ಅಫ್ಜಲ್ ಮತ್ತು ಇವರು ಬ್ರದರ್ ಕೂಡ ಇವರೆಲ್ಲ ಬಂದಾಗಿಂದ ನಾನು ಬಹಳ ನೋಡಿದ್ದೀನಿ ಅವರ ಸಿನಿಮಾ ಪ್ರೀತಿ. ಇವ್ರಿಗೂ ಶುಭವಾಗ್ಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ. ನಮ್ಮ ಚಿಕ್ಕಣ್ಣನಿಗೆ ಸಿರಿ ಮ್ಯೂಸಿಕ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತೀನಿ. ಕಾರ್ತಿಕ್ ವೆಂಕಟೇಶ್ ಇನ್ನಷ್ಟು ಮತ್ತಷ್ಟು ಕ್ವಾಲಿಟಿ ಸಿನಿಮಾಗಳನ್ನು ಮಾಡಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ. ಜೋರಾದ ಚಪ್ಪಾಳೆ ಬರಬೇಕು. ಕಾರ್ತಿಕ್ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಪಂಚೇಂದ್ರಿಯಂ ಚಿತ್ರ, ರಾಜ್ ಪ್ರಿಯಾ ಪ್ರೊಡಕ್ಷನ್ ಹೆಡ್ ಸೋಮಶೇಖರ್ ಅವರ ನಿರ್ಮಾಣದ ವಿನಯ್ ಸೂರ್ಯ ಅವರು ಅಭಿನಯಿಸಿರುವಂತಹ ಪಂಚೇಂದ್ರಿಯಂ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಇದೀಗ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಂದ. ಜೋರಾದ ಚಪ್ಪಾಳೆ ಬರಲಿ. ಪಂಚೇಂದ್ರಿಯಂ ಚಿತ್ರದ ಹಾಡುಗಳು, ಅದರ ಧ್ವನಿ ಸುರುಳಿ ಬಿಡುಗಡೆ ಇದೀಗ ನಿಮ್ಮ ಮುಂದೆ.